ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರ್ಟ್ 2. ಸೊ ನಮ್ಮ ಅಕ್ಕನ ಮಗನ ಕರ್ಕೊಬರೋದಕ್ಕೆ ಹೋಗಿದ್ವಿ, ನಾನು ನನ್ನ ತಮ್ಮನು. ಇಲ್ಲೇ ನಮ್ಮ ಮನೆ ಹತ್ರ. ಅವರು ಬರ್ತಿಲ್ಲ, ಯಾಕೆಂದರೆ ಅವ್ರಿಗೆ ಫಂಕ್ಷನ್ ಇದೆ, ಸೊ ಅವ್ರು ಬರ್ತಿಲ್ಲ. ಇನ್ನೊಬ್ಬರು ಅಕ್ಕ ಬಂದಿದ್ದಾರೆ, ಅವ್ರ ಮನೇಲಿದ್ದಾರೆ. ಅವ್ರನ್ನ ಕರ್ಕೊಬಂದು ನನಗೆ ನನ್ನ ತಮ್ಮನ ಜೊತೆ ಹೋಗೋದಕ್ಕೆ ಭಯ, ಬಿಕಾಸ್ ಅವನಿಗೆ ಈಗ ಕಲ್ತಿರೋದು ಸ್ಕೂಟಿ ಓಡಿಸೋದು. ಸೊ ಆಮೇಲೆ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಆಮೇಲೆ ನನ್ನ ಬಿರಿಯಾನಿ ಬಗ್ಗೆ ಹೇಳ್ಕೊಂಡು ನಗಾಡ್ತಾಯಿದ್ರು. ಅದಕ್ಕೆ ಯಾರ್ಯಾರು ಬಿರಿಯಾನಿ ತಿಂತಾರೆ ತಿನ್ನಲಿ, ಇಲ್ಲ ಅಂದವರಿಗೆ ಚಪಾತಿ ಮಾಡೋಣ ಅಂತ ಬಂದೆ. ಇವನು ಸ್ಪೈಡರ್ ಮ್ಯಾನ್ ಥರ ಆ ಕಡೆ ಈ ಕಡೆ ನೆಗ್ದಾಡ್ತಿದ್ದ, ಅದನ್ನೇ ವಿಡಿಯೋ ಮಾಡ್ಕೋತಿದ್ದೆ. ಏನು ಏನಾದರೂ ಹೇಳು ನನ್ನ ಬ್ಲಾಗಿಗೆ. ಏನಿಲ್ಲ ಏನಿಲ್ಲ ಸೌಂಡ್ ಐ ತಡಿ ಅಜ್ಜಿ, ಅಜ್ಜಿ ತಡಿ ಕೆರಿಬೇಡ. ಸೊ ನನ್ನ ಬಿರಿಯಾನಿ ಯಾರು ಇಷ್ಟಪಡಲಿಲ್ಲ. ಇವಾಗ ಚಪಾತಿ ಅರಿತಾ ಇದ್ವಿ, ಗೊಜ್ಜು ಮಾಡಿ ಬೈತಾ ಇದ್ದಾರೆ ನಮ್ಮ ಅಜ್ಜಿ. ಸ್ವಲ್ಪ ವಿಡಿಯೋ ಮಾಡ್ತಿರ್ತೀಯ. ನಮ್ಮ ಮಾಮೂನ 2 ಅವರ್ಸಿಂದ ಹುಡುಕ್ತಾ ಇದ್ವಿ. ಫ್ರಂಟಲ್ಲಿ ಮನೆ ಬಿಟ್ಟು ಆ ಕಡೆ ಫ್ರಂಟಲ್ಲಿ ಬಂದು ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ನಾನೇನೋ ನನ್ನ ಬಿರಿಯಾನಿ ತಿನ್ನೋಕ್ಕಾಗ್ದಲ್ಲೂ ಓಡಿ ಬಂದು ನಿಂತಿದ್ದಾರೆ ಅಂದ್ಕೊಂಡೆ. ಅವರು ನೋಡಿದ್ರೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ ಏನೋ ಕೆಲಸದ ಬಗ್ಗೆ. ಆಮೇಲೆ ಕೊನೆಗೂ ಸಿಕ್ಕಿದ್ರು, ಹುಡುಕಿಲ್ಲ ನಾನು ನಮ್ಮ ಅತ್ತೆ ಎಲ್ಲ. ನೆಕ್ಸ್ಟ್ ನಮ್ಮ ಅಮ್ಮನ ಮದುವೆದು ಫೋಟೋಸ್ ನೋಡ್ತಾಯಿದ್ರು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಬೆಳಗ್ಗೆ ಬೇಗ ಎದ್ದು ನಾವು ಹೊರಟಿದ್ದು ತೋಟದ ಹತ್ರ. ಏನಕ್ಕೆ ಅಂದರೆ ನಮ್ಮ ಮಾವ ಬಂದಿದ್ದರು, ಅತ್ತೆ ಮಾವೆಲ್ಲ. ಅವರೆಲ್ಲ ತೋಟ ನೋಡಿರಲಿಲ್ಲ, ಅದಕ್ಕೆ ಅವರಿಗೂ ತೋರಿಸ್ಕೊಂಡು, ಅಜ್ಜಿನೂ ಬಂದಿದ್ರಲ್ಲ, ಅಜ್ಜಿಗೂ ತುಂಬ ದಿನ ಆಗಿತ್ತು ಅಲ್ಲಿ ಹೋಗಿ ತೋರಿಸ್ಕೊಂಡು. ನಾನು ಹೋಗೇ ಇರಲಿಲ್ಲ, ನಮ್ಮಪ್ಪ ಕರ್ಕೊಂಡು ಹೋಗೋದಿಲ್ಲ, ಅಲ್ಲೆಲ್ಲ ಜಾಗ ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಸೊ ನಾನು ಮಾವ ಎಲ್ಲ ಹೋಗಿ ಅಲ್ಲಿ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಸ್ಕೊಂಡು ಸೆಲ್ಫಿ ಎಲ್ಲ ತಗೊಂಡು ಬಂದ್ವಿ ಮನೆಗೆ. ಎಣ್ಣೆ ಬಿರಿಯಾನಿ ಹೆಂಗಿತ್ತು ಮಮ್ಮ? ಈ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು. ನಮ್ಮಮ್ಮ ಓವರಾಗಿ ಮಾತಾಡ್ತಿದ್ದಾರೆ ಗೈಸ್. ಏನು ಇವರು ಭಾರಿ ಮಾಡ್ತಾರೆ ಅನ್ನಂಗೆ ಹೇಳ್ತವ್ರೆ. ಯಾರು ಅತ್ತೆ ಹೇಳಿ ಅತ್ತೆ, ಯಾವ ಥರ ಮಾಡ್ತಾರೆ ಅಡುಗೆನ ಇವರು? ಇದೆಂಗಿದೆ ರೊಟ್ಟಿ ನಮ್ಮ ಅಜ್ಜಿ ಮಾಡಿದ್ದು? ನಮ್ಮ ಮಾಮನ ಹತ್ರ ಕಲಿಬೇಕು ಮಾತು ಮಾಡೋದ. ಅದೇ ನಮ್ಮ ಮಾವನ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿ, ಹೆಂಗೆ ಏನು ಅಂತ. ಇನ್ನೇನೋ ಬರಲ್ಲ ಅಲ್ವಾ? ವೇಸ್ಟ್ ಬಾಡಿ, ಡ್ರಿಂಕ್ಸ್ ಜಾಸ್ತಿ, ವೇಸ್ಟ್ ಬಾಡಿ. ಏಯ್ ಸುಮ್ಮನೆ ಹೊಸ ಬರ್ತ್ಡೇ ಗಿಫ್ಟ್ ಬಾಯ್ ಮಗ. ಇಲ್ಲೊಳಲ್ಲಿ ಹೆಗ್ ಮಲ್ಕೊಂಡೈತಿ ಚೂಚು. ಮತ್ತು ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಅಂದರೆ ಇವತ್ತು ನಮ್ಮ ಅಮ್ಮನ ಬರ್ಡೇ. ಅದಕ್ಕೆ ನಮ್ಮ ಮಾವ ಕೇಕ್ ಕಟ್ ಮಾಡಿಸೋಕೆ, ಕೇಕ್ ತರೋದಕ್ಕೆ ಕಳಿಸಿದ್ರು ನನ್ನನ್ನು. ನಾನು ವರ್ಷ ಕಟ್ ಮಾಡಿಸ್ತಿದ್ದೆ, ಬಟ್ ಇವಾಗ ಅವ್ರು ಇದ್ದಾರಲ್ಲ, ಸೊ ಅವ್ರು ಕಟ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನೇನು ಗಿಫ್ಟ್ ಕೊಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಎಲ್ಲರೂ ಕೊಟ್ಟಿದ್ದಾರೆ. ನನ್ನ ತಮ್ಮನೂ ಈ ಸಲ ಡ್ರೆಸ್ ಕೊಡಿಸ್ದೆ. ಆ್ಯಕ್ಚುಲಿ ಡ್ರೆಸ್ ಹೋದ್ಸಲ ನಾನು ಕೊಡಿಸಿದ್ದೆ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಮಾಮನ ಡ್ಯಾನ್ಸ. ಇದೇ ಫಿಗರ್. ನಮ್ಮ ಮಾಮ ಫುಲ್ಲು ಜಾಲಿ. ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ಇವರು ನಮ್ಮ ಅಮ್ಮನ ಅಣ್ಣ. ನೋಡ್ಕೊಬಿಡಿ, ಹಂಗೆ ಅನ್ಸುತ್ತಾರ. ಚಿಕ್ಕ ಮಕ್ಕಳು ಜೊತೆ
ಚಿಕ್ಕ ಮಕ್ಕಳಾಗ್ಬಿಟ್ಟೈತೆ. ಸೊ ನಮ್ಮ ಮಾವ ಅವರ ಸಿಸ್ಟರ್ಗೆ ಕೇಕ್ ತಂದಿದ್ದಾರೆ. ಹಿಂಗಿದೆ. ಬೀದರ್ ನಗರದ ಗಣೇಶ್ ಮೈದಾನದ ಬಳಿ ಧಾರಾಕಾರ ಮಳೆಗೆ ಮರ ನೆಲಕ್ಕುರುಳಿದೆ. ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕ್ಲಾಸ್ ಮಾಡಿ ವಿಶ್ ಮಾಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಪವಿ, ಹ್ಯಾಪಿ ಬರ್ತ್ಡೇ ಟು ಯು. ಎಲ್ಲ ಒಂದು ಪೀಸ ಹಿಡ್ಕೊಳ್ಳೋಣ, ಅವಳು ತಿಂದ್ಬಿಟ್ಟು ಹಿಂಗೆ ಹಿಡ್ಕೊತೀವಿ ಎಲ್ಲ ಕೈ. ಹ್ಯಾಪಿ ಬರ್ತ್ಡೇ ಪವಿ. ಇವಾಗ ಆರ್ಡರ್ ಮಾಡಿದ್ದೀನಿ. ನಮ್ಮ ಮಾಮ ಫುಲ್ ಸೆಟ್ ಮಾಡ್ಕೊಡ್ತಾ ಇದ್ದಾರೆ. ಓ ಆಮೇಲೆ ನಮ್ಮ ಮಾಮ ಸೆಟ್ ಮಾಡಿಕೊಟ್ಟಿದ್ದಾರೆ ಎಲ್ಲನೂ ಫಿಕ್ಸ್ ಮಾಡಿ ವ್ಲಾಗ್ ಎಲ್ಲ ಮಾಡೋಕ್ಕೆ, ರೀಲ್ಸ್ ಮಾಡೋದಕ್ಕೆ. ಆ ಥರ ಹಿಂಗೆ ಅದ್ರ ಮೇಲೆ ನಿಂತ್ಕೊಂಡು ಈಗ ಅಂಗಡಿ ಒಂದ್ಸತಿ ಅದೇ ಡ್ರೈ ಆಗಿರೋದಕ್ಕೆ ಇದಾಗಕ್ಕೆ ಅಂತ ಕೊಟ್ಟಿರೋದು. ಥ್ಯಾಂಕ್ ಯು ಮಾಮ. ಇದು ಲೆವೆಲ್ ಇಟ್ಕೊಳಕ್ ಹಿಂಗೆ ಹಿಂಗೆ ಮಧ್ಯೆ ಒಂದು ಗುಳ್ಳೆ ಬರುತ್ತೆ ನೋಡೋದು. ಅದು ನೋಡು, ಆ ಗುಳ್ಳೆ ಹಿಂಗೆ ಇಟ್ಟಿದೆ ನೋಡಿ, ಇಲ್ಲಿ ಸೆಂಟ್ರಲ್ ಇದ್ರೆ ಕರೆಕ್ಟಾಗಿ ಲೆವೆಲ್ ಬಂತು. ಓಕೆ ಓಕೆ, ಇದು ಲೆವೆಲ್ ಇಂದಂತೆ. ಇಲ್ಲಿ ಒಳಗಡೆ ಒಂದು ಬಬಲ್ ಥರ ಐತಲ್ಲ ಅದು. ಓಕೆ ಡನ್. ಲೆವೆಲ್ ಈಗ ಇನ್ನೊಬ್ಬರು ಮಾಮನ ಬಂದು ಕೇಕ್ ಕಟ್ ಮಾಡಿಸಿದ್ರು. ಇವರು ಅಮ್ಮನ ದೊಡ್ಡಮ್ಮನ ಮಗ. ಅವರು ಕೂಡ ಏನೋ ಕೆಲಸ ಇತ್ತಂತೆ, ಆದರೂ ಕಾರಣ ತಂಗಿ ಬರ್ಡೇ ಬೇರೆ ಅಂತ ಕೇಕು ತೊಗೊಬಂದಿದ್ರು. ಸೊ ಅಮ್ಮ ಫುಲ್ ಹ್ಯಾಪಿಯಾಗಿ ಹೋಗ್ಬಿಟ್ಟಿದ್ರು. ಕೇಕ್ ಎಲ್ಲ ಕಟ್ ಮಾಡಿಸಿ ಕಾಫಿ ಕುಡ್ಕೊಂಡು ಅವರು ಹೊರಟರು. ಅಮ್ಮನೂ ಹೋದರು. ಅಮ್ಮ ದೊಡ್ಡಮ್ಮನ ಮನೆಗೆ ಹೋದರು. ಯಾಕೆ ಅಂದರೆ ಅಲ್ಲಿ ಗುದ್ಲಿ ಪೂಜೆ ಇತ್ತು. ಸೊ ಅವರು ಯಾರು ಮನು ಮಾಮನ ಜೊತೆನೇ ಹೊರಟರು. ಗೊತ್ತಿಲ್ಲ, ನೋಡ್ತೀನಿ ಆಮೇಲೆ ಐತೆ. ಥ್ಯಾಂಕ್ ಯು ಸೋ ಮಚ್ ಮಾಮ. ಸೊ ಕೇಕ್ ಎಲ್ಲ ಕಟ್ ಮಾಡಿಸಿ ಜಾನಿ ಮಾಮನೂ ಹೋದರು, ಮನು ಮಾಮನೂ ಹೋದರು. ಅಪ್ಪ, ನನ್ನ ತಮ್ಮ, ನಾನು 3 ಜನ ಇನ್ನು ಮನೆಯಲ್ಲಿ. ನನಗಂತೂ ತುಂಬ ಬೇಜಾರಾಗ್ತಿದೆ. ನೆನ್ನೆಲ್ಲ ಜೊತೆಯಲ್ಲೇ ಇದ್ದರು. ಸೊ ತುಂಬ ಬೇಜಾರಾಗ್ತಿದೆ.